ಡಿ ಬಾಸ್ ಫ್ಯಾನ್ಸ್ ಯಾರಾದ್ರೂ ನೋಡ್ತೀರಾ, ನಿಮ್ಮ ಡಿ ಬಾಸ್ ಅವರ ಒಂದು ಸಾಂಗ್ ಇದೇ ಒಂದು ಸ್ಪಾಟ್ ಅಲ್ಲಿ ಶೂಟ್ ಆಗಿದ್ದಂತೆ. ಗೆಸ್ಟ್ ಹೌಸ್ ಇದು. ಆ ಪೀಕ್ ಹತ್ರ ಹೋಗ್ತಾ ಇದೀವಿ ಈಗ. ನಮ್ಮ ದಾವಣಗೆರೆ ಒಂದು ಪೇಜ್ ಇದೆ, ಬೈ ದಾವಣಗೆರೆ ಪೇಜ್ ಅಂತ, ಪ್ರಭುವಣ್ಣ ಅಂತೇಳಿ. ಅಲ್ಲಿ ಸ್ವಲ್ಪ ಕೆಂಪಾಗಿ ಕಾಣುತ್ತಲ್ವಾ? ಪ್ರಭುವಣ್ಣ, ಈ ಒಂದು ವಿಡಿಯೋ ನಿನಗಾಗಿ. ಆನೆಗುಡ್ಡ ಅಕ್ಕಿ ರಾಶಿ, ಭತ್ತದ ರಾಶಿ. ತುಂಬಾ ಖುಷಿ ಆಯ್ತು. ಮೇರುತಿ ಗುಡ್ಡ ಇನ್ನು ಸ್ವಲ್ಪ ಇದೆ. ಅದು ಪ್ಲಾಸ್ಟಿಕ್ ಇಂಥವೆಲ್ಲ ಪರಿಸರಕ್ಕೆ ಹಾನಿ ಆಗುತ್ತದೆ ಅಂತ ವಿಷಯ. ಪ್ಲಾಸ್ಟಿಕ್ ಆಗಲಿ ಒಂದು ಬಾಟಲ್, ಸಿಂಗಲ್ ಬಾಟಲ್ ಸಹ ನಿಮಗೆ ಸಿಗಲ್ಲ ಇಲ್ಲಿ. ಯಾಕೆ? ನಾನು ಬೆರಳಿಟ್ಟಿದ್ದು ಸ್ಟ್ರೈಟ್ ಕಾಣುತ್ತಲ್ವಾ, ಅದೇ ಗಾಳಿಗುಡ್ಡ. ಈಗದಲ್ಲಿ ಇದಲ್ಲ, ಈ ಕಡೆ ಸ್ವಲ್ಪ ಕೆಂಪು ಕಾಣುತ್ತೆ, ಸ್ಟ್ರೈಟ್ ಮೇಲೆ ಬೆರಳು ಕಾಣುತ್ತಲ್ವಾ, ಅದೇ ಸ್ಟ್ರೈಟ್ ಅಲ್ಲಿ ಗಾಳಿಗುಡ್ಡ. ಯಾವ್ದು? ಕಾಟೇರಿ ಫಿಲಮ್ ಅಲ್ಲೇ ಮಾಡಿರೋದು. ಯಾವ್ದು ಹೇಳು? ಯಾವ ಜನ್ಮದ ಗೆಳತಿ. ಓಕೆ, ಡಿ ಬಾಸ್ ಫ್ಯಾನ್ಸ್ ಯಾರಾದ್ರೂ ನೋಡ್ತೀರಾ, ನಿಮ್ಮ ಡಿ ಬಾಸ್ ಅವರ ಒಂದು ಸಾಂಗ್ ಇದೇ ಒಂದು ಸ್ಪಾಟ್ ಅಲ್ಲಿ ಶೂಟ್ ಆಗಿದ್ದಂತೆ. ಗಾಳಿಗುಡ್ಡ ಅಲ್ವಾ? ಗಾಳಿಗುಡ್ಡ ಹತ್ರ ನೋಡಿ. ಶೇರ್ ಮಾಡಿ ನಿಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಈ ಒಂದು ವಿಡಿಯೋನ. ಅಣ್ಣ, ತುಂಬಾ ಧನ್ಯವಾದಗಳು, ತುಂಬಾ ಖುಷಿ ಆಯ್ತು. ಪ್ರಭುಣ್ಣ ಅಲ್ಲ, ಪದ್ಮಕುಮಾರಣ್ಣ, ಸಾರಿ. ನಮ್ ಪ್ರಭುಣ್ಣನ ಹೆಸರು ನೆನಪಾಗ್ತದೆ. ಮೈ ದಾವಣಗೆರೆ ಪೇಜ್. ನನ್ನ ಹೆಸರು ರಾಕೇಶ್ ಅಂತ, ರಾಕಿ ಬಾಯ್. ನಮ್ ದಾವಣಗೆರೆ ಒಂದು ಪೇಜ್ ಇದೆ, ಮೈ ದಾವಣಗೆರೆ ಪೇಜ್ ಅಂತ, ಪ್ರಭುಣ್ಣ ಅಂತೇಳಿ. ಅವ್ನು ಪ್ರಭುಣ್ಣ ಅಂತ ಕರೆದು ನನಗೆ ನಿಮ್ ನೋಡಿ ನಮ್ ಪ್ರಭುಣ್ಣ ನೆನಪ. ಪ್ರಭುಣ್ಣ, ಈ ಒಂದು ವಿಡಿಯೋ ನಿನಗಾಗಿ. ನೋಡು, ಈ ವಿಡಿಯೋ ನೀನ್ ನೋಡು, ಗೊತ್ತಾಯ್ತಾ? ಇವರು ನಿಂತರನೆ ತುಂಬಾ ಒಳ್ಳೆ ಮನುಷ್ಯ. ನಮಗೆ ತುಂಬಾ ಚೆನ್ನಾಗಿ ಕರ್ಕೊಂಡ್ಬಂದ್ರು, ಚೆನ್ನಾಗಿ ತೋರಿಸ್ಕೊಂಡು ಹೋದ್ರು. ಇನ್ನು ವೇಟ್ ಮಾಡಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬೇರೆ ಗೈಡ್ಸ್ ಎಲ್ಲ ಬಂದ್ರೆ ಏನ್ ಮಾಡ್ತಾರೆ, ಅವ್ರು ಎಸ್ಕೇಪ್ ಆಗೋದಕ್ಕೋಸ್ಕರ ಬೇಗ ಹೋಗ್ತಾರೆ. ಬಟ್ ಇವ್ರು ಹಂಗೆ ಮಾಡ್ಲಿಲ್ಲ. ನಾವು ಬಂದು ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಆಯ್ತಲ್ವಾ ಮೇಲ್ ಬಂದೆ. 3/4 ಗಂಟೆ ಆಯ್ತು. ವ್ಯೂ ಏನು ಕಾಣಿಸ್ತಿಲ್ಲ, ಎಲ್ಲ ಫಾಗ್ ಇತ್ತು. ಅವಾಗಲೇ ಕ್ಲಿಪ್ಸ್ ಎಲ್ಲ ತೋರಿಸಿ ನಾನು ನಿಮಗೆ. ಫುಲ್ ಫಾಗ್ ಇತ್ತು ಅವಾಗ. ಅದಕ್ಕೆ ಇವ್ರೆ ನಿಲ್ಸಿ ಇರಿ ಅಂತ ಹೇಳಿ ನಿಲ್ಸಿ ಈ ಒಂದು ಎಲ್ಲಾದ್ರು ಪ್ರತಿಯೊಂದು ಸಹ ಇಲ್ಲೇ ತೋರಿಸ್ತಿದ್ದಾರೆ. ಬೇರೆ ಗುಡ್ಡಗಳು ಇದಾವೆ ಇಲ್ಲೇ. ನೋಡಿ, ಈಗ ಕಾಣಿಸ್ತಾ ಇದೆ ಆನೆಗುಡ್ಡ. ಚೆನ್ನಾಗಿ ಕಾಣಿಸ್ತಾ ಇದೆ. ದಿಸ್ ಇಸ್ ಆನೆಗುಡ್ಡ. ಅಕ್ಕಿ ರಾಶಿ, ಭತ್ತದ ರಾಶಿ. ಇದು ಅಕ್ಕಿ ರಾಶಿ ಅಲ್ಲ, ಇದು ಭತ್ತದ ರಾಶಿ. ಬಟ್ ಮೇರುತಿ ಗುಡ್ಡ ಇನ್ನು ಸ್ವಲ್ಪ ಇದೆ. ಅದು ತುದಿಗೆ ಇದೆ. ಅವಾಗ್ಲೇ ಕಾಣಿಸ್ತದೆ ಮೇಲೆ ತುದಿಗೆ ಚೂಪು ಕಾಣಿಸ್ತಲ್ಲ, ಅದೇ ಇದು. ಬಸರಿ ಕಟ್ಟೆ ಅಂತಲ್ಲ ಇದು. ಬಸರಿ ಕಟ್ಟೆ ಅಂದ್ರೆ ಬಸರಿ ಕಟ್ಟೆ ಅಂತ ದೂರ ಇದಾ? ಇಲ್ಲೆಲ್ಲ ಕಾಣಿಸ್ತದೆ. ಇಲ್ಲಿ ಬಿ ಕೆ ಸುಮಿತ್ರಾ ಅಂತಿದ್ದಾರೆ, ಗೊತ್ತಾ? ಸುನೀಲ್ ಅಂತ ಫಿಲಂ ಆಕ್ಟರ್. ಬಿ ಕೆ ಸುಮಿತ್ರಾ ಅಂತ ಹಾಡುಗಾರಿಕೆ. ಬಸರಿ ಕಟ್ಟೆ. ಇದೇನು ಅಲ್ಲಿ ಮನೆ ಕಾಣಿಸ್ತಿಲ್ಲ? ಅದು ಓನರ್ಗಳ್ದು ಗೆಸ್ಟ್ ಹೌಸ್. ಅದು ಟೀ ಎಸ್ಟೇಟ್ ಇಂದು. ಇದೆಷ್ಟು ಟೀ ಎಸ್ಟೇಟಾ? ಕಾಫಿ ಎಸ್ಟೇಟಾ? ಓಕೆ, ಕಾಫಿ ಎಸ್ಟೇಟ್ ಇದೆ ಎಲ್ಲ. ಅವರ ಓನರ್ಗಳ್ದು ಗೆಸ್ಟ್ ಹೌಸ್ ಇದು. ಮೇರುತಿ ಗುಡ್ಡ ಈಗ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ತುಂಬಾ ಕ್ಲೀನ್ ಇದೆ. ಇವಾಗ ಜನ ಇಲ್ಲಿ ಬರ್ತಾ ಇಲ್ಲ. ಈ ವಿಡಿಯೋ ನೋಡಿ ಜನ ಬರ್ತೀರಾ. ಜಾಸ್ತಿ ಜನ ಬಂದಾಗ ಇನ್ನು ಬಾಟಲು ಪ್ಲಾಸ್ಟಿಕ್ ಇನ್ನು ತಂದು ವಾಪಸ್ಸೇ ಹಾಕ್ಬೇಕಲ್ಲೇ. ಇಲ್ಲಿ ಹಾಕಬಾರ್ದು, ತಗೊಂಡೋಗಿ. ಇಲ್ಲಾಂದ್ರೆ ತರಲಿಕ್ಕೆ ಹೋಗಬೇಡಿ. ಚೆನ್ನಾಗಿದೆ, ಪೂರ ಹಾಳಾಗ್ತದೆ ಅದಂತಂದು ಹಾಕಿದ್ದಾರೆ. ವಿಷಯನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಒತ್ತಿ ಹೇಳಿ, ಎಲ್ಲರಿಗೂ ತಿಳಿಸುವಾಗ ಹೇಳಬೇಕು. ಯಾಕಂದರೆ ಪ್ಲಾಸ್ಟಿಕ್ ಇಂಥವೆಲ್ಲ ಪರಿಸರಕ್ಕೆ ಹಾನಿ ಆಗುತ್ತದೆ ಅಂಥ ವಿಷಯಗಳು. ಸರಿ ಅಣ್ಣ, ನಿಜವಾಗ್ಲೂ ಹೇಳ್ತೀನಿ ಈ ವಿಷಯ. ನಾನು ಎಲ್ಲೋದ್ರೂ ಸಹ ಇದೇ ಹೇಳೋದು. ನಾನು ಈ ಒಂದು ವಿಚಾರ ಇಲ್ಲೂ ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಯಾಕಂದರೆ ಏನು ಕೂಡ ಒಂದು ಪ್ಲಾಸ್ಟಿಕ್ ಆಗಲಿ ಒಂದು ಬಾಟಲ್, ಸಿಂಗಲ್ ಬಾಟಲ್ ಸಹ ನಿಮಗೆ ಸಿಗಲ್ಲ ಇಲ್ಲಿ. ಯಾಕೆ ಅಂದರೆ ಇಲ್ಲಿ ತನಕ ಇಲ್ಲಿ ಯಾರಿಗೂ ಜಾಸ್ತಿ ಬಂದೇ ಇಲ್ಲ. ಇನ್ನು ನಾವೇ ಹೇಳಿದ್ವಲ್ಲ, ಇನ್ನು 3ನೇ ಬ್ಯಾಚ್ ಅವರು ನಾವು ಇಲ್ಲಿ ತನಕ ಬಂದಿರೋದು. ನೆಕ್ಸ್ಟ್ ಈ ವಿಡಿಯೋ ರೀಚ್ ಆದಮೇಲೆ ತುಂಬ ಜನ ಬರ್ಬೋದು. ಈ ವಿಡಿಯೋ ಆಗಲಿ ಮತ್ತು ನೆಕ್ಸ್ಟ್ ಜನಕ್ಕೆ ಗೊತ್ತಾಗುತ್ತೆ, ಈ ವಿಡಿಯೋ ರೀಚ್ ಆಗೇ ಆಗುತ್ತೆ. ಮುಂದೊಂದು ದಿನ ಜನಗಳು ಬರೋಕ್ಕೆ ಸ್ಟಾರ್ಟ್ ಆದರೆ ಆವಾಗ ಪ್ಲಾಸ್ಟಿಕ್ಸ್ ಆಗಲಿ ಮತ್ತೊಂದು ಬಾಟಲ್ಸ್ ಆಗಲಿ ತರಲಿಕ್ಕೆ ಹೋಗ್ಬೇಡಿ. ತಂದರೆ ನೀವೇ ವಾಪಸ್ ತೊಗೊಂಡೋಗಿ, ಹೊಸದು ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇಂಥ ಒಂದು ಜಾಗ. ನೋಡ್ಬೋದು ನೀವು. ಎಲ್ಲರೂ ನಿಮಗೆ ಒಂದು ಸಿಂಗಲ್ ಬಾಟಲ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಎಲ್ಲರೂ ಕಾಣುತ್ತೆ ನೋಡಿ. ಬರೀ ಗ್ರೀನ್ ಬರೀ ಗಿಡ ಮರಗಳೇ ಎಲ್ಲ ಕಾಣಿಸ್ತಿದೆ. ಅದಕ್ಕೆ ಮುಂದೊಂದು ದಿನ ಚೆನ್ನಾಗಿ ಆಗುತ್ತೆ. ಆದಾಗ ಜನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಹೇಳ್ತಾ ಇರೋದನ್ನ ಅದೇ ವಿಷಯನ ಇವರು ಹೇಳ್ತಾ ಇರೋದು. ಯಾರೂ ಸಹ ಪರಿಸರಕ್ಕೆ ಹಾನಿ ಮಾಡಬೇಡಿ, ಇಲ್ಲಂತೆಲ್ಲ ಎಲ್ಲೂ ಕೂಡ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಥ್ಯಾಂಕ್ ಯು. ಕುಮಾರಣ್ಣ ಅಣ್ಣ ಹೇಳಿ. ಮತ್ತು ಇಲ್ಲೆಲ್ಲ ಜನಗಳು ಯಾರೂ ಬಂದಿಲ್ಲ ತುಂಬ ಅಂತ ಅಂತೀವಿ.
ಬಟ್ ಇವೆಲ್ಲ ನೋಡಿ ದಾರಿ ಇದೆ, ಅಲ್ಲಿ ಕೆಳಗೆ ಎಲ್ಲ ಕಡೆ ದಾರಿ ಇದೆಯಲ್ಲ, ಅದು ಹೇಗೆ ಸಾಧ್ಯ ಮತ್ತೆ? ಅಣ್ಣ ಇವುಗಳೆಲ್ಲ ಕಾಡು ಪ್ರಾಣಿಗಳು ಇಲ್ಲೇ ಓಡಾಡ್ತಿರ್ತವೆ. ಹಾಂ. ರಾತ್ರಿ ಎಲ್ಲ ಮಲ್ಗಳು ಎತ್ತರ ಪ್ರದೇಶ ಓ, ಇವೆಲ್ಲ ಪ್ರಾಣಿಗಳೆಲ್ಲ ಓಡಾಡಿ ದಾರಿಯಾಗಿರೋದು. ಅವು ಮಾಡಿರೋ ಜಾಗನ ಇದು? ಹೌದಣ್ಣ. ಹಾಂ ಹಾಂ. ಆಗ ಓಡಾಡಿ ಇದೇ ದಾರಿಯಾಗಿದೆ. ಅವು ರಾತ್ರಿ ಹೊತ್ತಲ್ಲಿ ಎತ್ತರದ ಪ್ರದೇಶಕ್ಕೆ ಬಂದು ಮಲ್ಕೊಳ್ತವೆ. ಓ ಹ್ಞೂ ಹ್ಞೂ ಹ್ಞೂ. ಆಗ ಈ ದಾರಿಗಳು ಈಗ ಈ ಕಡೆ ಸೈಡಲ್ಲೆಲ್ಲ ಉಂಟಲ್ಲ, ಆ ಪ್ರಾಣಿಗಳಿಂದ ದಾರಿಯಾಗಿರೋದು. ತುಂಬ ಯಾವುದು ಪ್ರಾಣಿಗಳು ಜಾಸ್ತಿ ಇಲ್ಲಿ? ಕಾಡು ಕುರಿ, ಕಾಡು ಹಂದಿ ಕಾಣ್ತಾವ ನಮಗೆಲ್ಲರ? ಓಯ್ ಕಾಣಿಸೋದು ತುಂಬ ಕಷ್ಟ ಇದೆ. ನಾವು ಭಾರಿ ಸೂಕ್ಷ್ಮತೆ ಪ್ರಾಣಿಗಳೇ. ಮನುಷ್ಯ ಎಷ್ಟೋ ದೂರದಿಂದ ಗೊತ್ತಾಗುತ್ತೆ, ಹಾಗಾಗಿ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಭಾರಿ ಕಡಿಮೆ. ಇವಾಗ ಇಲ್ಲಿಗೆ ಹೋಗಿ ಬಂದ್ವಿ. ಫಸ್ಟ್ ಬಂದಿದ್ದು ಪೀಕ್ ಪಾಯಿಂಟು, ಇದು ಮುಗಿಸ್ಕೊಂಡು ಅಲ್ಲೋಗಿ ಬಂದ್ವಿ. ಆ ಮರ ಕಾಣಿಸ್ತಿದೆಯಲ್ಲ, ಅಲ್ಲೋಗಿ ಬಂದ್ವಿ. ಈಗ ಮತ್ತೆ ಆ ಪೀಕ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.